ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಏನು ಇರ್ಲಿರಿ ಬಿಡ್ಲಿರಿ ತಿನ್ಲಕ್ಕ ಡೆಬ್ಬಿ ತುಂಬ ಚೂಡ ಒಂದು ಇರ್ಬೇಕು ನೋಡ್ರಿ. ಸಂಜೆಗೆ ಚಾ ಸರಿ ಅವು ಹಳ್ಳಿಂದರ ಇರ್ಬೋದು, ಇಲ್ಲ ಅವಲಕ್ಕಿ ಥರ ಇರ್ಬೋದು. ನಡೀರಿ ಮತ್ತು ನಾ ಹೆಂಗೆ ಮಾಡೀನಂತ ತೋರಿಸ್ತೀನಿ ರೀ ಅವಲಕ್ಕಿ ಚೂಡ. ಈಗ ಇಲ್ಲಿ ಒಂದು ಅರ್ಧ kg ಅವಲಕ್ಕಿ ತೊಗೊಂಡೀನಿ ರೀ. ಪೇಪರ್ ಅವಲಕ್ಕಿ ತೊಗೊಂಡಿನಿ. ಬೇಕಾದ್ರೆ ಚಲೋ ಕಡಕ್ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಇಟ್ಟರ ತಗೋರಿ. ಇಲ್ಲಾಂದ್ರೆ ಈಗ ನಾ ಹೆಂಗೆ ತೋರಿಸ್ಲತ್ತೀನಲ್ಲ ಹಂಗೆ ಮಾಡಿರಿ. ಅಂದ್ರೆ ಈಗ ಗ್ಯಾಸಿನ ಮೇಲೆ ಇಟ್ಟು ಇವಕ್ಕೆ ಸಣ್ಣ ಉರಿನಾಗ ಒಂದು 4-5 ನಿಮಿಷರ ನಾವು ಹುರಿಬೇಕಾಗ್ತದೆ. ಎಣ್ಣೆ ಹಾಕೋದೇನು ಬೇಕಾಗಲ್ರಿ. ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಮಂತ. ಇಲ್ಲ ಎಣ್ಣೆ ಜಾಸ್ತಿ ಇಷ್ಟಪಡೋರು ಎಣ್ಣೆದಾಗೂ ಫ್ರೈ ಮಾಡ್ಕೋಬೋದು, ಭಾಳ ಜಲ್ದಿ ಆಗ್ತದೆ. ಹಿಂಗೆ ಕುರ್ಕುರ ಆಗ್ಬೇಕ್ರಿ, ಅಲ್ಲಿಂದ ನಾವು ಹುರಿಬೇಕಾಗ್ತದೆ. ಈಗ ತೆಗೆದಿಡ್ತೀನಂತ ಈ ಅವಲಕ್ಕಿಗೆ. ಈಗ ಅದೇ ಕಡಾಯಿನಾಗ ನಾ ಇಲ್ಲಿ ಎಣ್ಣೆ ಹಾಕ್ಬಿಡ್ತೀನಂತ. ಜಾಸ್ತಿ ಎಣ್ಣೆ ಏನು ಬೇಕಾಗಲ್ರಿ. ಒಂದು 2 ದೊಡ್ಡ ಚಮಚ ಎಣ್ಣೆ ಹಾಕ್ತಾರೆ ಸಾಕಿಲ್ಲಿ. ಬಿಸಿ ಆದ್ಮೇಲೆ ಒಂದು ಸಣ್ಣ ಬಟ್ಟಲು ತುಂಬ ಇಲ್ಲಿ ಶೇಂಗಾ ಹಾಕ್ಲತ್ತೀನಿ ರೀ. ಅದೇ ರೀ ಕಡಲೆ ಬೀಜ ಸೇರಿಸೀನಿ. ನಿಮಗೆ ಜಾಸ್ತಿ ಇಷ್ಟ ಅಂದ್ರೆ ಜಾಸ್ತಿ ಸೇರಿಸ್ರಿ, ಮಸ್ತ್ ಟೇಸ್ಟ್ ಬರ್ತದೆ ಇದರ್ಲಿಂದ. ಈಗ ಇವಕ್ಕೆ ಬಣ್ಣ ಬದಲಾಸತನ ನಾವು ಸಣ್ಣ ಉರಿನಾಗ ಹುರಿಬೇಕಾಗ್ತದೆ. ಈಗ ಅದೇ ಬಟ್ಟಲಿಂದ ಏನು ಮಾಡ್ತೀನಿ ರೀ, ಒಂದು ಬಟ್ಟಲಲ್ಲಿ ಪುಟಾಣಿ ಸೇರಿಸ್ಲತ್ತೀನಿ ರೀ. ಅದೇ ರೀ ಹುರ್ಗಡ್ಲಿ ಸೇರಿಸ್ಬಿಡ್ತೀನಂತ. ಇವಕ್ಕೇನು ಜಾಸ್ತಿ ಹುರಿಯೋದು ಬೇಕಾಗಲ್ಲ, ಜಲ್ದಿನೇ ಫ್ರೈ ಆಗಿಬಿಡ್ತಾವ. ಮತ್ತು ಈಗ ಸಣ್ಣ ಹೋಳಿದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಸೇರಿಸೋರ್ನು ನಡೀತದೆ, ಇಲ್ಲಾಂದ್ರೆ ಒಣ ಖಾರ ಹಾಕ್ದ್ರೂ ನಡೀತದೆ. ಮತ್ತು ಒಂದು ಮುಟ್ಟಿ ತುಂಬ ನಾ ಇಲ್ಲೇನು ಮಾಡತ್ತೀನಿ ರೀ, ಕರಿಬೇವು ಸೇರಿಸೀನಿ. ಎಲ್ಲ ಹಾಕಿದ್ಮೇಲೆ ಸಣ್ಣ ಉರಿನಾಗೆ ಇವಕ್ಕೆ ಕ್ರಿಸ್ಪಿ ಆಗತನ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ನೀವು ಕ್ವಾಂಟಿಟಿ ಯಾವುದ್ರದ್ದು ಹೆಚ್ಚಿಗೂ ಮಾಡ್ಕೊರಿ, ಇಲ್ಲ ಕಮ್ಮಿನೂ ಮಾಡ್ಕೊರಿ, ನಡೀತದೆ. ಅದ್ರ ಬಾಯಿ ತುಂಬ ಉಪ್ಪು ಖಾರ ಅಂತೂ ಇರಲೇಬೇಕಲ್ರಿ. ಹಾಗೆ ಸ್ವಲ್ಪ ಇಲ್ಲಿ ಬಾದಾಮಿ ಮತ್ತು ಕಾಜೂರಿ ಅದೇ ರೀ ಗೋಡಂಬಿ ಸೇರಿಸೀನಿ. ಮತ್ತು ಒಣ ಕೊಬ್ಬರಿ ಹಿಂಗೆ ತೆಳ್ಳಗೆ ಕಟ್ ಮಾಡಿ ಸೇರಿಸೀನಿ ರೀ. ಇಷ್ಟ ಇದ್ರೆ ಸೇರಿಸ್ರಿ, ಇವು 3 ಇಲ್ಲ ಅಂದ್ರೆ ಬಿಡ್ರಿ, ನಡೀತದೆ. ಈಗ ಇವಕ್ಕೇನು ಜಾಸ್ತಿ ಹುರಿಯೋದು ಬೇಕಾಗಲ್ಲ, ಭಾಳ ಜಲ್ದಿ ಇಲ್ಲಿ ಬಣ್ಣ ಬದಲಾಸ್ತದ್ರಿ. ನೋಡ್ರಿ ಈಗ ಹಿಂಗೆ ಕಲರು ಚೇಂಜ್ ಆಗ್ಯದಂತ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ನಾ ಇಲ್ಲಿ ಉಪ್ಪು ಹಾಕ್ಬಿಡ್ತೀನಂತ. ಪೂರ್ತಿ ಸಣ್ಣ ಉರಿ ಇಡ್ರಿ. ಮತ್ತು ಹಾಗೆ ಈಗ ಇದ್ರಾಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಅರಿಶಿಣ ಪುಡಿನೂ ಸೇರಿಸ್ಬಿಡ್ತೀನಿ. ಮತ್ತು ಇಲ್ಲಿ ನಾನು ಆಮ್ಚೂರು ಪುಡಿ ಸೇರಿಸ್ಲತ್ತೀನಿ ರೀ. ಸ್ವಲ್ಪ ಹುಳಿ ಹುಳಿ ಬರ್ತದೆ. ಇಲ್ಲಾಂದ್ರೆ ಸಿಟ್ರಿಕ್ ಆ್ಯಸಿಡ್ ಇತ್ತಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ನಾವು ಕ್ರಷ್ ಮಾಡಿ ಹಾಕ್ಬೋದು. ಹಾಗೆ ಒಂದು 2 ಚಮಚನೇ ಸಕ್ಕರೆ ಹಾಗೆ ಅವಳ ಚವಳ ಪುಡಿ ಮಾಡಿ ಸೇರಿಸ್ಬಿಟ್ಟೀನಿ ರೀ. ಹುಳಿ ಹುಳಿ ರುಚಿ ಫ್ಲೇವರು ಚಲೋ ಬರ್ತದೆ. ಎಲ್ಲ ಹಿಂಗೆ ಫ್ರೈ ಮಾಡ್ಕೋತೀನಿ ರೀ. ನಿಮಗೆ ಇಷ್ಟ ಇದ್ರೆ ಸ್ವಲ್ಪ ಹಿಂಗೆ ಹಾಕೋರಿ, ಇಲ್ಲಾಂದ್ರೆ ಬೆಳ್ಳುಳ್ಳಿನೂ ಕೊಟ್ಟು ಹಾಕೋಬೋದು. ಅವೆರಡು ಇಲ್ದೇನೆ ತೋರಿಸ್ಲತ್ತೀನಿ ರೀ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಆದಮೇಲೆ ಹುರಿದಿಟ್ಟಿದ್ದು ಅವಲಕ್ಕಿಗೆ ಇದ್ರಾಗ ಸೇರಿಸ್ಬಿಡ್ತೀನಂತ. ಇವು ಆಲ್ರೆಡಿ ಕ್ರಿಸ್ಪಿನೇ ಅವ ರೀ. ಆದ್ರೂ ಈ ಎಣ್ಣೆಗೆ ಹಾಕಿ ನಾವೇನು ಮಾಡಬೇಕಾಗ್ತದಂದ್ರೆ ಮತ್ತು ಒಂದು 3-4 ನಿಮಿಷರ ಹುರಿಬೇಕ್ರಿ. ಅಂದ್ರೆ ನಾವು ಭಾಳ ದಿವ್ಸದ ತನಕ ಇವಕ್ಕೆ ಕುರ್ಕುರಾಗಿ ಇಡ್ಬೋದು. ಡಬ್ಬ್ಯಾಗ ಹಾಕಿಟ್ಟೇವಂದ್ರೆ ಭಾಳ ದಿವ್ಸದ ತನಕ 15 ದಿವ್ಸ ತನಕ ಹಿಂಗೆ ಕ್ರಿಸ್ಪಿಯಾಗಿ ಇರ್ತಾವ. ಅಷ್ಟೇ ಏರ್ ಟೈಟ್ ಡಬ್ಬ್ಯಾಗ ಹಾಕಿ ನಾವು ಮುಚ್ಚಿಡ್ಬೇಕಾಗ್ತದೆ. ನೋಡ್ರಿ ಎಲ್ಲ ಚಂದ ಈಗ ಮಿಕ್ಸ್ ಮಾಡ್ಕೋತೀನಂತ. ನಿಮಗೆ ಭಾಳ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಒಂದು ಹಂಚು ಬಿಸಿ ಮಾಡಿ ಅದ್ರಾಗಿದ್ದು ಇಟ್ಟು ಮ್ಯಾಲೆ ಮುಚ್ಚಿ ತೆರೆದು ಮುಚ್ಚೋದು ಮಾಡ್ಕೋತಾ ಮಿಕ್ಸ್ ಮಾಡ್ಕೋತಾ ಹೋಗ್ಬೇಕ್ರಿ. ಒಂದು 5-10 ನಿಮಿಷ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವ. ಅವನು ನೀವು ಒಂದ್ಸಲ ಮಾಡಿ ನೋಡ್ರಿ. ಮತ್ತು ನೋಡ್ರಿ ನಮ್ಮದು ಅವಲಕ್ಕಿ ಚೂಡ ಇಲ್ಲಿ ರೆಡಿ ಆಗ್ಯಾವ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.